ಪ್ರತ್ಯೇಕ ರಾಜ್ಯ ಬೇಕಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಗಿದೆ. ಇದಕ್ಕೆ ಸಂಬಂಧಪಟ್ಟ ಕತ್ತಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ನಾಯಕರು ಇದನ್ನು ಖಂಡಿಸಿದ್ದಾರೆ, ಜೊತೆಗೆ ಬಳ್ಳಾರಿ, ಗುಲ್ಬರ್ಗ, ಹಾಸನ, ಹುಬ್ಬಳ್ಳಿ ಮತ್ತು ಮಂಗಳೂರಿನ ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದರು ಅದನ್ನು ಕೂಡ ನಾವು ನೋಡಿದ್ದೀವಿ. ಬನ್ನಿ, ನಮ್ಮ ಸ್ಟುಡಿಯೋದಲ್ಲಿದ್ದೀರೀಗ ನಾರಾಯಣಗೌಡರು, ಕರವೇ ರಾಜ್ಯಾಧ್ಯಕ್ಷರು. ನಾರಾಯಣಗೌಡರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಕತ್ತಿಯವರ ಹೇಳಿಕೆಯನ್ನು ಗಮನಿಸಿದ್ರಿ? ಹೌದು, ಅದು ನನ್ನ ಕನಸು ಕೂಡ ಹೌದು. ಒಂದಲ್ಲ ಒಂದು ದಿವಸ ಇದು ಪ್ರತ್ಯೇಕ ರಾಜ್ಯ ಆಗುತ್ತೆ ಅಂತ ಕತ್ತಿಯವರು ಇದೇ ಮೊದಲೇ ಹೇಳಿರೋದಲ್ಲ, ಹಿಂದೂ ಕೂಡ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರ ಬಗ್ಗೆ? ಉಮೇಶ್ ಕತ್ತಿಗೆ ಕರ್ನಾಟಕದ ಪರಿಕಲ್ಪನೆ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಕರ್ನಾಟಕದ ಪರಿಕಲ್ಪನೆಯೂ ಇಲ್ಲ, ಕರ್ನಾಟಕದ ಇತಿಹಾಸದ ಅರಿವೂ ಇಲ್ಲ. ಅಖಂಡ ಕರ್ನಾಟಕ ಏಕೀಕರಣ ಆಗಬೇಕು ಅನ್ನುವ ತ್ಯಾಗ ಬಲಿದಾನ ನಡೀತಲ್ಲ, ಅದರ ಯಾವುದ ಮೌಲ್ಯವೂ ಸಹ ಅವ್ರಿಗೆ ತಿಳಿದಂಗಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ನನಗನ್ಸುತ್ತೆ ಉಮೇಶ್ ಕತ್ತಿ ಸುವರ್ಣಸೌಧ ಆದ ನಂತರ, ಉದ್ಘಾಟನೆ ಆದ ನಂತರ ಅವ್ರಿಗೆಲ್ಲೋ ಒಂದು ಕಡೆ ಹಗಲು ಕನಸು ಕಾಣ್ತಾ ಇದ್ದಾರೆ. ಕರ್ನಾಟಕವನ್ನು ಪ್ರತ್ಯೇಕವಾಗಿ ತುಂಡರಿಸಿ ಒಂದು ರಾಜ್ಯವನ್ನು, ಬೆಳಗಾವಿಯನ್ನು ಮಾಡಿಬಿಟ್ರೆ, ಆ ತುಂಡರಿಸಿದಂಥ ಕರ್ನಾಟಕದ ಬೆಳಗಾವಿಯ ರಾಜ್ಯದ ಮುಖ್ಯಮಂತ್ರಿ, ಮೊದಲನೇ ಮುಖ್ಯಮಂತ್ರಿ ನಾನೇ ಆಗ್ಬಿಡ್ತೀನಿ ಅಂತ ಹೇಳಿ ಎಲ್ಲ ಒಂದು ಕಡೆ ತಿರ್ಕನ ಕನಸು ಕಾಣ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಯಾವ ಮೌಲ್ಯದ ಅರಿವು ಗೊತ್ತಿಲ್ಲದಂಥ, ಕೇವಲ ಹಣದ ದರ್ಪ, ಅಧಿಕಾರದ ಮದ ಇವತ್ತು ಈ ಮಾತು ಆಡಿಸ್ತಾ ಇದೇನೋ ಅಂತೇಳಿ ಅನ್ನಿಸ್ತಾ ಇದೆ. ಇವರ ಅಧಿಕಾರದ ಮದ, ಹಣದ ದರ್ಪ ಹಿಡಿದ್ರೆ ಈ ಮನುಷ್ಯ ಸರಿಯಾಗ್ತಾರೆ ಅಂತೇಳಿ ಅನ್ನಿಸ್ತಾ ಇದೆ. ನನಗೆ ಒಂದು ಸುದ್ದಿ ಇತ್ತು, ಇವತ್ತು ಮಾತಾಡಿದ್ದು ಇವರ ಆಲೋಚನೆ ಅಲ್ಲ. ಸುಮಾರು 40-50 ಕೋಟಿ ಖರ್ಚು ಮಾಡಿ ವಿಶ್ವ ಕನ್ನಡ ಸಮ್ಮೇಳನ ನಡೆಸಿರಲ್ಲ ಬೆಳಗಾವಿಯಲ್ಲಿ. ಆದರೆ ಹಿಂದಿನ ದಿವಸ ಬೆಳಗಾವಿಯ ಪತ್ರಕರ್ತರಿಗೆ, ಒಂದು ಮಾಧ್ಯಮದ ಗೆಳೆಯರಿಗೆ ಒಂದು ಔತಣಕೂಟ ಇಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಉಮೇಶ್ ಕತ್ತಿ ಹೇಳ್ತಾರೆ, ನಮಗೆ ಈಗ ಸುವರ್ಣಸೌಧ ಆಗ್ತಾ ಇದೆ, ಲಾಲ್ಬಾಗ್ ಆಗುತ್ತೆ, ಗಾಜಿನ ಮನೆ ಆಗುತ್ತೆ, ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸ್ತೀವಿ. ಇದೆಲ್ಲ ಆದಮೇಲೆ ನಮ್ಮ ಕೆಲಸ ಯಾವುದಪ್ಪ ಅಂದರೆ ಪ್ರತ್ಯೇಕವಾದಂಥ ರಾಜ್ಯವನ್ನು ಮಾಡುವಂಥದ್ದು, ಉತ್ತರ ಕರ್ನಾಟಕವನ್ನು ಅಂಥೇಳಿ ಅನಾಧಿಕೃತವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಆಗ ಮಾಧ್ಯಮದ ಗೆಳೆಯರು ಹೇಳ್ತಾರೆ, ಇದನ್ನು ನಾವು ಬರಿಬೋದಾ ಅಂದರೆ ಸದ್ಯಕ್ಕೆ ಬೇಡ, ಸುವರ್ಣಸೌಧ ಉದ್ಘಾಟನೆ ಆಗಲಿ, ಅದರ ನಂತರ ನಿಮಗೆ ಅಧಿಕೃತವಾದಂಥ ಹೇಳಿಕೆಯನ್ನು ನಾನು ಕೊಡ್ತೀನಿ ಅಂತೇಳಿ ಉಮೇಶ್ ಕತ್ತಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದಂಥ ಮಾರನೇ ದಿವಸನೇ ಇಂಥ ನಾಡದ್ರೋಹದ ರಾಜ್ಯವನ್ನು ಹೊಡೆಯುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಉಮೇಶ್ ಕತ್ತಿ. ಅಂದರೆ ಈ ಮನುಷ್ಯನಿಗಿರುವಂಥದ್ದು ಒಂದೇ, ಹಣದ ದರ್ಪ, ಅಧಿಕಾರದ ಮದ ಅನಿಸುತ್ತೆ. ಇವರಿಗೆ ಕರ್ನಾಟಕದ ಪರಿಕಲ್ಪನೆಯೂ ಇಲ್ಲ, ಕರ್ನಾಟಕದ ಇತಿಹಾಸದ ಅರಿವು ಇಲ್ಲ, ಮತ್ತು ತ್ಯಾಗ ಬಲಿದಾನ ಅಂದರೆ ಏನು ಅಂತ ಗೊತ್ತಿಲ್ಲದಂಥ ಜನ. ನನಗನ್ಸುತ್ತೆ ಬೆಳಗಾವಿಯನ್ನು ಪ್ರತ್ಯೇಕವಾದ ರಾಜ್ಯವಾಗಿ ಮಾಡಿ ನಾನೇನೋ ಅಲ್ಲಿ ರಾಜ್ಭಾರ ಮಾಡಬೇಕು ಅನ್ನೋ ಕನಸು ಕಟ್ಟಿರುವಂಥ ಉಮೇಶ್ ಕತ್ತಿಗೆ ಹೇಳ್ತೀನಿ, 24 ವರ್ಷ ಬೆಳಗಾವಿ ಮಹಾನಗರ ಪಾಲಿಕೆ ಕನ್ನಡಿಗರ ಕೈಲಿರಲಿಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರ ಕೈ ಕೊಟ್ಟು ಕೂತಿದ್ರಲ್ಲ, ಅಂಥ ಒಂದು ಮಹಾನಗರ ಪಾಲಿಕೆಯನ್ನೇ ತಮ್ಮ ತಕ್ಕೆ ತಗೊಳ್ಳೋಕ್ಕೆ ಸಾಧ್ಯವಿಲ್ಲದಂಥ ಉಮೇಶ್ ಕತ್ತಿ ಪ್ರತ್ಯೇಕ ರಾಜ್ಯ ಮಾಡಲಿಕ್ಕೆ ಸಾಧ್ಯನಾ? ಪ್ರತ್ಯೇಕ ರಾಜ್ಯದ ಹೋರಾಟದ ನಾಯಕತ್ವ ವಹಿಸ್ಕೊಳ್ಳಲಿಕ್ಕೆ ಸಾಧ್ಯನಾ? ಇಂಥ ಮೂರ್ಖತನಕ್ಕೆ, ಇಂಥ ಕಿಡಿಗೇಡಿತನಕ್ಕೆ ಸರಿಯಾದ ಉತ್ತರವನ್ನು ಕೊಡುವಂಥ ಕಾಲ ಬಂದಿದೆ. ಇವರಿಗೆ ನನಗನ್ಸುತ್ತೆ ಇನ್ಯಾವತ್ತೂ ಇವರು ವಿಧಾನಸೌಧದ ಮೆಟ್ಲು ಹತ್ತಬಾರ್ದು ಅಂತ ಅನಿಸುತ್ತೆ. ನಾನು ಬೆಳಗಾವಿಯ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಕನ್ನಡಿಗರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾವ ಭಾರಿ ದಿನಗಳ ಬೆಳಗಾವಿಯ ಕನಸಾಗಿತ್ತು ಅಲ್ಲಿಯ ಕನ್ನಡಿಗರಿಗೆ, ಇಡೀ ಬೆಳಗಾವಿ ಮಹಾನಗರ ಕನ್ನಡೀಕರಣ ಆಗಬೇಕು, ಕನ್ನಡಿಗರ ತಕ್ಕೆಗಿರಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ರಲ್ಲ, ಆ ಕನ್ನಡಿಗರ ಕನಸಿಗೆ ಭಗ್ನ ತರುವಂಥ ಕೆಲಸವನ್ನು ಉಮೇಶ್ ಕತ್ತಿ ಮಾಡಿದ್ದಾರೆ. ಹಾಗಾಗಿ ಉಮೇಶ್ ಕತ್ತಿ ಮತ್ತೆ ವಿಧಾನಸೌಧ ಹತ್ತಿರೆ ಈ ಕರ್ನಾಟಕವನ್ನು ತುಂಡರಿಸುವಂಥ ಕೃತ್ಯಕ್ಕೆ ಮತ್ತೆ ಕೈ ಹಾಕ್ತಾರೆ. ಎಚ್ಚರಿಕೆಯಿಂದ ಇಂಥ ನಾಡದ್ರೋಹಿಗಳಿಗೆ ಆ ಭಾಗದ ಜನ ಪಾಠ ಕಲಿಸ್ಬೇಕು ಅಂತ ಹೇಳಿ ನಾನು ನೇರವಾಗಿ ಬೆಳಗಾವಿ ಜನರನ್ನು ಮನವಿ ಮಾಡ್ಕೋತೀನಿ. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಬನ್ನಿ, ಈಗ ಲಕ್ಷ್ಮಣ ದಸ್ತಿ ಇದ್ದಾರೆ, ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷರು, ಗುಲ್ಬರ್ಗ ಸ್ಟುಡಿಯೋದಿಂದ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಲಕ್ಷ್ಮಣ ದಸ್ತಿ ಅವರೇ, ನಿಮ್ಮ ಅಭಿಪ್ರಾಯ ಏನು ಉಮೇಶ್ ಕತ್ತಿ ಅವರ ಹೇಳಿಕೆಗೆ? ಉಮೇಶ್ ಕತ್ತಿಯವರು ಯಾವ ಹಿತಾಸಕ್ತಿ ಅಂತ ಹೇಳಿದ್ದರೋ ಗೊತ್ತಿಲ್ಲ, ಆದ್ರೆ ನಾವು ಒಂದು ವಿಷಯ ಹಿನ್ನೆಲೆ ಹೇಳಬಯಸ್ತೀನಿ.
1953ರಲ್ಲಿ ಭಾಷಾ ಆಧಾರದ ರಾಜ್ಯಗಳು ರಚನೆ ಆಗಬೇಕು, ಒಂದೇ ಭಾಷೆ ಮಾತಾಡೋ ಜನರು ಒಂದು ರಾಜ್ಯದಲ್ಲಿರೋದ್ರಿಂದ ಸಮಗ್ರ ಅಭಿವೃದ್ಧಿ ಆಗ್ತಾ ದೃಷ್ಟಿಕೋನದಿಂದ ನಮ್ಮ ಹೈದರಾಬಾದ್ ಕರ್ನಾಟಕದ ಆಗಿನ ಹಿರಿಯ ನಾಯಕರು ಫಜಲ್ ಅಲಿ ಕಮಿಷನ್ ಎದುರ ಯಾವ ಕರಾರು ಷರತ್ತು ಹಾಕ್ಲಾರ್ದೆ ನಾವು ಮೈಸೂರು ರಾಜ್ಯದಲ್ಲಿ ಸೇರ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಇದಕ್ಕೆ ಮೈಸೂರು ಮಹಾರಾಜರು ಮಂಡ್ಯ ಮತ್ತು ಹಾಸನು ಹಳೆ ಮೈಸೂರಿನಿಂದ ಬಹಳಷ್ಟು ನಾಯಕರು ವಿರೋಧ ಮಾಡಿದ್ರು ನಾವು ಅಖಂಡ ಕರ್ನಾಟಕದಲ್ಲಿ ಯಾಕೆ ಸೇರಿದೀವಿ ಅಂದ್ರೆ ಕಟ್ಟ ಕನ್ನಡಿಗರು, ಕನ್ನಡದ ಅಸ್ತಿತ್ವ ಹುಟ್ಟಿದ್ದೇ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಇವತ್ತ ರಾಷ್ಟ್ರಕೂಟರಾಗಲಿ, ಚಾಲುಕ್ಯರಾಗಲಿ, ಇವತ್ತಿನ ದಿವಸ ಏನಪ್ಪ ಶಾತವಾಹನರಾಗಲಿ, ಏನೇ ಕನ್ನಡದ ಅಸ್ತಿತ್ವ ಹುಟ್ಟಿದೆ ಇಲ್ಲೇ. ಆದ್ರೆ ಕರ್ನಾಟಕದಲ್ಲಿ ಸೇರಿದ ನಂತರ ಈಗೇನು 56 ವರ್ಷ ಆಯ್ತು, ಈಗ ನಮ್ಮ ಹೈದರಾಬಾದ್ ಕರ್ನಾಟಕ ತೋರಿ ನೀರಾವರಿ, ಕೈಗಾರಿಕೆ, ರಸ್ತೆ, ಸಾರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದೆ. ಇವತ್ತು ಕಾವೇರಿ ಪ್ರಶ್ನೆ ಬಂದಾಗ ರಾಜ್ಯಕ್ಕೆ ಬೆಂಕಿ ಹಚ್ತೀರಿ ಹಳೆ ಮೈಸೂರಿನವ್ರು. 371 ಪ್ರಶ್ನೆ ಬಂದಾಗ ಏನ್ ಮಾಡಿರಿ ನೀವು? ಇವತ್ತು ಕೃಷ್ಣಾ ಜಲಾಯನ ಪ್ರದೇಶ ಕಾವೇರಿಗಿಂತಲೂ 3 ಪಟ್ಟು ದೊಡ್ಡದದ. ಕೃಷ್ಣಾ ಜಲಾಯನ ಪ್ರದೇಶದ ನೀರು ಇವತ್ತು ಮಹಾರಾಷ್ಟ್ರದವರು, ಆಂಧ್ರದವರು ಸಿಕ್ಕಾಪಟ್ಟೆ ಏನಪ್ಪಾ ಅಂದ್ರ ಬಳಸ್ಕೊಳತ್ತಾರ. ಅವ್ರು ನಮ್ಮ ಪಾಲಿನ ನೀರು ಅವ್ರು ಬಳಸ್ಕೊಳತ್ತಾರ. ಆ ಕೃಷ್ಣಾ ಜಲಾಯನ ಪ್ರದೇಶದ ನೀರು ಒಂದ್ ವೇಳೆ ಬಳಸ್ಕೊಂಡಿದೀವಿ ಅಂದ್ರ ನಾವು ಮೈಸೂರದವ್ರಕ್ಕಿಂತಲೂ ಬಹಳ ಶ್ರೀಮಂತ ಆಗ್ತಿದೀವಿ. ಇವತ್ತು ನಮ್ಮ ಅಸ್ತಿತ್ವ, ನಮ್ಮ ಬಡತನ ಹೋಗ್ಬೇಕಲ್ಲ. ಕನ್ನಡ ಎಂಬುದು ಒಂದು ಏನು ಆವೇಶದ ಏನಪ್ಪಾ ಅಂತ ಭಾವನಾತ್ಮಕವಾದ ಒಂದು ವಿಷಯ ಹೇಳಿ ಇಲ್ಲಿ ತನಕ ನಮ್ಗೆ ನೀವು ಶೋಷಣೆ ಮಾಡಿರಿ. ಇನ್ನು ಮುಂದೂ ಇದೇ ರೀತಿ ಶೋಷಣೆ ಮಾಡ್ತೀರಂದ್ರ ಇವತ್ತ ಗುಲ್ಬರ್ಗ ಏನದಲ್ಲ ಇತಿಹಾಸದಾಗ ಏನಪ್ಪಾ ಅಂದ್ರೆ ಶ್ರೀಮಂತ ಇತಿಹಾಸದಿಂದ ಮೆರೆದಂತ ನಾಡಿದು ಈ ಗುಲ್ಬರ್ಗ. ಲಕ್ಷ್ಮಣ ದಸ್ತಿ ಏನ್ ಹೇಳಕೊಂಡ್ರಿ ನೀವು? ಅಲ್ರಿ ಸರ ಲಕ್ಷ್ಮಣ ದಸ್ತಿ ಅವರ ಒಪ್ಕೊಂಡಿದೀವಿ. ಈಗ ಪ್ರತ್ಯೇಕ ರಾಜ್ಯ. ಹಲೋ ಲಕ್ಷ್ಮಣ ದಸ್ತಿ ಅವ್ರ ನೀವು ಏನ್ ಹೇಳಕೊಂಡ್ರಿ ನೀವು? ನಾನು ಹೇಳ್ತಾ ಇದ್ದೀನಿ, ಉಮೇಶ್ ಕತ್ತಿಯವರು ಪ್ರತ್ಯೇಕ ರಾಜ್ಯದ ವಿಷಯ ಇವತ್ತು ಹೇಳದಾಗ ಏನ್ ಪ್ರಸ್ತಾಪ ಮಾಡ್ಯಾರ ಅದು ಏನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರ ಹಳೆ ಮೈಸೂರು ನಾಯಕರು ನಮ್ಮ ಯಾವ ವಿಷಯ ಬಗ್ಗೆ ಅವರು ಸೀರಿಯಸ್ ತಗೊಂಡ್ರ, ಯಾವ ವಿಷಯ ಗಂಭೀರತೆ ತಗೊಂಡ್ರ. ನಮ್ಮ ಅಭಿವೃದ್ಧಿ ಮುಖ್ಯ ರೀ. ಅಭಿವೃದ್ಧಿ ಸಲುವಾಗಿ ಒಂದು ಭಾಷೆ ಜನರು ಒಂದ್ ಕಡೆ ಅಲ್ರಿ. ಲಕ್ಷ್ಮಣ ದಸ್ತಿ ಅವರ ನಿಮ್ಮ ನಾಯಕರು ನೋಡ್ರಿ, ಹಿಂದಿ ಭಾಷೆ ಜನರು ಬೇರೆ ಬೇರೆ ರಾಜ್ಯ ಮಾಡ್ಕೊಂಡು ಅಂದ್ಕೊಂಡು ಕುಂತ್ರ ಅವ್ರ ಅಭಿವೃದ್ಧಿ ಆಗ್ತದೇನು? ನಾವು ಹಂಗೆ ತಿಳ್ಕೊಂಡಿದ್ದೇವೆ, ಇನ್ನೂ ಇರ್ತೇವೆ ನಾವು. ನಾವೇನೀಗ ಪ್ರತ್ಯೇಕ ರಾಜ್ಯ ಕೇಳ್ತಾ ಇಲ್ಲ. ನಾವು ನೋಡ್ತಾ ಇದೀವಿ, ಸಹನ್ ಮಾಡ್ತಾ ಇದೀವಿ. ನಮಗೂ ಅಸ್ತಿತ್ವ ಬೇಡ, ನಾವು ಶ್ರೀಮಂತ ಆಗೋದು ಬೇಡ, ನಮಗೂ ಏನಪ್ಪಾ ಮೂಲಭೂತ ಸೌಕರ್ಯ ಬೇಡ. ಎಲ್ಲ ಹಳೆ ಮೈಸೂರು ಅಂದ್ರೆ ಕರ್ನಾಟಕ ಅಂದ್ರೆ ಹಳೆ ಮೈಸೂರ. ಮಾನ್ಯ ನಾರಾಯಣಗೌಡರು ಇವತ್ತಿನ ದಿವಸ ಉತ್ತರ ಕರ್ನಾಟಕದ ನಮ್ಗೆ ಎಷ್ಟು ಅಖಂಡ ಕರ್ನಾಟಕ ಪರಿಕಲ್ಪನೆ ಅದ ಹಳೆ ಮೈಸೂರಿನವರಿಗೆ. ಯಾಕಂದ್ರೆ ನಮ್ಗೆ ಎಷ್ಟು ಕನ್ನಡ ಅಭಿಮಾನಿ ಅದ, ಹಳೆ ಮೈಸೂರಿನವ್ರಿಗಿಲ್ಲ. ಇವತ್ತಿನ ದಿವಸ ನಿಮ್ ಬೆಂಗಳೂರಲ್ಲಿ 80% ತಮಿಳರು, ಮಲಯಾಳಿ, ಬೇರೆ ಬೇರೆ ಜನರು ಇರ್ತಾರ. ನಮ್ಮಲ್ಲಿ 80% ಕನ್ನಡದ ಜನರು ಇರ್ತಾರ. ಮತ್ ಕನ್ನಡದ ನೆಲ, ಜಲ, ಸಂಸ್ಕೃತಿ ಬಗ್ಗೆ ಅಭಿಮಾನ ಏನೇ ಇದ್ರು ನಮ್ಗದ. ಇವತ್ತು ಪ್ರತ್ಯೇಕ ರಾಜ್ಯದ ಕೂಗು ಯಾಕೆ ಹೇಳ್ತಾ ಇದೆ ಅಂದ್ರ 56 ವರ್ಷ ಆದ್ರೂ ಉತ್ತರ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಹಿಂದುಳಿಕೆ ಹೋಗಲಾಡಿಸೋ ಬಗ್ಗೆ, ಅದೇ 370 ಅನ್ನೋ ವಿಷಯ ಬಂದಾಗ ಹಳೆ ಮೈಸೂರಿಂದ ಕನ್ನಡದ ಸಾಹಿತಿಗಳಾಗ್ಲಿ, ಇವತ್ತು ಹಳೆ ಮೈಸೂರು ನಾಯಕರಾಗ್ಲಿ, ಹಳೆ ಮೈಸೂರು ರೈತ ಮುಖಂಡರಾಗ್ಲಿ, ಯಾರು ಧ್ವನಿ ಎತ್ತಾರೆ ಹೇಳ್ರಿ? ನೀರಿನ ಬಗ್ಗೆ ಯಾರು ಧ್ವನಿ ಎತ್ತಾರೆ ಹೇಳ್ರಿ? ಪ್ರತ್ಯೇಕ ರಾಜ್ಯ ವಿಷಯ ಬಂದಾಗ ಲಕ್ಷ್ಮಣ ದಸ್ತಿ ಅವರೇ ನಿಮ್ಮ ಭಾವನೆ ಅರ್ಥವಾಗಿದೆ ಅಲ್ಲ, ಕೇಳಿಸ್ಕೊಳ್ಳಿ. ಇತಿಹಾಸ ನಮ್ಮ ಪಠ್ಯಕ್ರಮದಲ್ಲಿ ಇಲ್ಲ. ಕರ್ನಾಟಕ ರಾಜ್ಯದ ಪುಸ್ತಕದಲ್ಲಿ ನಮ್ಮ ಹುಡುಗರು ಓದಲ್ಲ. ಕೆಂಪೇಗೌಡರು ಇತಿಹಾಸ ಓದ್ತೀವಿ ಆದ್ರೆ ನಮ್ಮ ಇತಿಹಾಸ ಗೊತ್ತಿರಲ್ಲ. ಅದಕ್ಕೆ ನಮ್ಮ ಜನರು ಇವತ್ತು ಮ್ಯಾಲ ನಾರಾಯಣಗೌಡರು ಏನ್ ಆದೇಶ ಕೊಡ್ತಾರ ಪಾಲನೆ ಮಾಡ್ತಾರ. ಇವತ್ತು ಪ್ರವೀಣ್ ಶೆಟ್ಟಿ ಅವ್ರು ಏನ್ ಆದೇಶ ಕೊಡ್ತಾರ ಪಾಲನೆ ಮಾಡ್ತಾರ. ನಮ್ಮ ಇತಿಹಾಸ ನಮ್ಮ ಹುಡುಗರಿಗೆ ಗೊತ್ತಿತ್ತಂದ್ರ ಅವ್ರು ನಮ್ಮ ಅಸ್ತಿತ್ವ ಬಗ್ಗೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರಿಗೆ ಇತಿಹಾಸ ಬಗ್ಗೆ ಅಭಿಮಾನ ಇರಲ್ಲ, ಆ ಭಾಗದ ಬಗ್ಗೆ ಅಭಿಮಾನ ಇಲ್ಲ. ಕರ್ನಾಟಕ ಸರ್ಕಾರ ರಚನೆಯಾಗಿ ಇವತ್ತು ಕರ್ನಾಟಕ ರಾಜ್ಯ ರಚನೆಯಾಗಿ 56 ವರ್ಷ ಆದ್ರೂ 1724ರಿಂದ 1956ವರೆಗಿನ ಇತಿಹಾಸ ನಮ್ಮ ಕರ್ನಾಟಕ ರಾಜ್ಯದ ಪಠ್ಯ ಪುಸ್ತಕದಲ್ಲಿ ಇಲ್ಲ. ಲಕ್ಷ್ಮಣ ದಸ್ತಿ ಅವರೇ ಸ್ವಲ್ಪ ನಿಮ್ಮ ಮಾತನ್ನ ಸ್ವಲ್ಪ ಬಂದ್ ಮಾಡ್ರಿ. ನೀವು ಹಂಗ ಹೇಳ್ಕೊಂಡು ಬಿಟ್ರೆ, ನೀವು ಹೇಳ್ಕೊಂಡು ಹೊಂಟ್ರ ಹೆಂಗ್ ಹೇಳೋದು? ನಿಮ್ಗೆ ಉತ್ತರ ಹೆಂಗ್ ಹೇಳೋದು? ಹೆಂಗ್ ನಿಮ್ಗ ಲಕ್ಷ್ಮಣ ದಸ್ತಿ ಅವ್ರ ನಾನು ಧ್ವನಿ ಕೇಳ್ತಾ ಇದ್ರಿ ನಿಮ್ಗ? ಒಂದ್ ನಿಮಿಷ ತಡ್ಕೋರಿ ಲಕ್ಷ್ಮಣ ದಸ್ತಿ ಅವ್ರ, ನಿಮಿಷ ತಡ್ಕೋರಿ. ನಾರಾಯಣಗೌಡ್ರು ಇಲ್ಲ ಅದಾರ, ಮಾತಾಡ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ. ಒಂದು ಮಿನಿಟ್ ತಡ್ಕೋರಿ. ನಾರಾಯಣಗೌಡ್ರಿ ಏನಿದ್ರಿ ಸರ್? ಅವರ ವಾದ ಹಿಂದಿನ ದಿನಗಳಲ್ಲಿ ಆ ವಾದ ಇತ್ತೇನೋ ಅನಿಸ್ತಾ ಇದೆ, ಆದರೆ ಇವತ್ತಿನ ಆ ವಾದವನ್ನು ನಾನು ಒಪ್ಕೊಳ್ಳೋದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಉದಯ ಆದ ಮೇಲೆ ಕೃಷ್ಣಾ ನದಿ ವಿಚಾರ ಬಂದಾಗ ಕೇವಲ ಉತ್ತರ ಕರ್ನಾಟಕ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇಲ್ಲ, ಇಡೀ ಅಖಂಡ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ. ಹಾಗೆ ಆಲಮಟ್ಟಿ ವಿಚಾರ ಬಂದಾಗಲೂ ಸಹ ಇಲ್ಲಿಂದ ಸಾವಿರಾರು ಜನ ಹೋಗಿ ನಾವು ಆಲಮಟ್ಟಿ ಹೋರಾಟದಲ್ಲಿ ಪಾಲ್ಗೊಂಡಂಥದ್ದು. ಇವತ್ತು 371ನೇ ತಿದ್ದುಪಡಿ ವಿಚಾರದಲ್ಲಿ
ಅಖಂಡ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ. ಕೇವಲ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇಲ್ಲ. ಇವರು ಇಷ್ಟೆಲ್ಲ ಹೇಳ್ತಿರುವಂಥದ್ದು ಸರಿ, ಅಭಿವೃದ್ಧಿಯಲ್ಲಿ ಹಿಂದೆ ಇದೆ, ನಾವ್ಯಾರು ಅಭಿವೃದ್ಧಿ ಮಾಡಬೇಡಿ ಅಂತ ಹೇಳಿ ಯಾವತ್ತೂ ಹೇಳಿದವರಲ್ಲ. ನಾವು ಸಹ ಅವತ್ತಿಂದ ಗಡಿ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಿ ಗಡಿ ಪ್ರದೇಶಗಳಲ್ಲಿ ಉದ್ಯಮಗಳನ್ನ ತಗೊಂಡೋಗಿ ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿ, ಗಡಿನಾಡನ್ನು ಉದ್ಧಾರ ಮಾಡಿ ಅಂತಲೇ ಹೋರಾಟಗಾರರು ಹೇಳ್ಕೊಂಡು ಬರ್ತಾ ಇದೀವಿ ಹೊರತು ಹಳೆ ಮೈಸೂರು ಯಾವುದೂ ಉದ್ಧಾರ ಮಾಡಿ ಅಂತ ಹೇಳಿ ಹಳೆ ಮೈಸೂರಿಗೆ ಅಂಟ್ಕೊಂಡು ಯಾರು ಎರಡನೇದು ಅವ್ರ ಮಾತಿಗೆ ಹೇಳ್ತೀನಿ. ಅವರು ಹೇಳ್ತಾ ಇದ್ದಾರೆ, ಇಡೀ ಕರ್ನಾಟಕವನ್ನು ಆಳದಂಥ ಮುಖ್ಯಮಂತ್ರಿಗಳು ಏನಿದ್ದಾರೆ ಇವತ್ತವರೆಗೂ ಬಹುತೇಕ ಆ ಭಾಗದಿಂದ ಬಂದಂಥ ಮುಖ್ಯಮಂತ್ರಿಗಳು ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಕಾವೇರಿಯ ಕಿಚ್ಚು ಯಾಕೆ ಎತ್ಕೊಳ್ಳುತ್ತೆ ಅಂದರೆ, ಕಾವೇರಿಯಲ್ಲಿ ಈ ಜನ ಭಾವನಾತ್ಮಕವಾದಂಥ ಸಂಬಂಧ ಇಟ್ಕೊಂಡಿದ್ದಾರೆ. ಕಾವೇರಿ ವಿಚಾರ ಬಂದಾಗ ಈ ಭಾಗದ ಜನಪ್ರತಿನಿಧಿಗಳು ಬೀದಿಗಿಳಿಲ್ಲ ಅಂದರೆ ಜನ ಹಟ್ಟಾಡಿಸ್ತಾರೆ, ಜನ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಆ ಧೈರ್ಯವನ್ನು ವ್ಯಕ್ತಪಡಿಸ್ತಾರೆ. ಹಾಗೇ ಇವತ್ತು ಕಲ್ಯಾಣ ಕರ್ನಾಟಕದ ಜನಪ್ರತಿನಿಧಿಗಳು ಬಹುತೇಕ ಮುಖ್ಯಮಂತ್ರಿಗಳ ಹಾಗೆ ಬಂದ್ರಲ್ಲ, ಅವ್ರಿಗಿರ್ಬೇಕಾಯ್ತು ಈ ಪರಿಕಲ್ಪನೆ, ಶ್ರೀಸಾಮಾನ್ಯರಿಗಲ್ಲ. ಅವ್ರನ್ನ ಕೇಳಬೇಕು ಇವರು. ಓಕೆ, ಫೈನ್ ಸರ್. ಅಂದ್ರೆ ತಾವು ಹೇಳ್ತಿರೋದು ಈ ಕಲ್ಯಾಣ ಕರ್ನಾಟಕ ಕಡೆಯಿಂದ ಬಂದಿರುವಂತವರು ಅವರ ಕಲ್ಯಾಣ ಕಡೆ ಗಮನ ಕೊಟ್ಟರೋ ವಿನಃ ಜನರ ಸಮಸ್ಯೆಗಳ ಕಡೆಗೆ ನೋಡಲಿಲ್ಲ ಅಂತ. ಓಕೆ, ಅಲ್ಲಿಂದ ಬಂದ ಪ್ರತಿನಿಧಿಗಳು ಬೆಂಗಳೂರು ನಗರದಲ್ಲಿ ಎಸಿ ಮನೆಗಳು ಮಾಡ್ಕೊಂಡು 100 ಎಕರೆ ಜಮೀನು ಮಾಡ್ಕೊಂಡಿದಾರಲ್ಲ, ಅವ್ರನ್ನ ಕೊಳ್ಪಟ್ಟಿ ಹಿಡಿದು ಕೇಳಬೇಕು, ಯಾಕೆ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಿಲ್ಲ ಅಂತ ಹೇಳಿ. ಓಕೆ ಸರ್, ಫೈನ್. ಇದಕ್ಕೆ ಲಕ್ಷ್ಮಣ ದಾಸ್ ಏನು ಉತ್ತರ ಕೊಡ್ತಾರೆ ನೋಡೋಣ. ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಲಕ್ಷ್ಮಣ್ ಅವರ ಒಪಿನಿಯನ್ ಪಡಿತೀನಿ. ಜೊತೆಗೆ ಈಗ ಚಂಪಾ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.